ಹಾಯ್ ಫ್ರೆಂಡ್ಸ್, ಈ ತರಗತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ಬ್ಯಾಂಕ್ ರಾಷ್ಟ್ರೀಕೃತವಾಯಿತು ಅಂತಂದರೆ SBI ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದಿನ ಹೆಸರು ಇಂಪೀರಿಯಲ್ ಬ್ಯಾಂಕ್ ಇತ್ತು. ರಾಷ್ಟ್ರೀಕರಣಗೊಂಡಿದ್ದು 1956 ಜುಲೈ 1ರಂದು ರಾಷ್ಟ್ರೀಕರಣಗೊಂಡಿತ್ತು. ಇದರ ಕೇಂದ್ರ ಕಚೇರಿ ಮುಂಬೈಲಿದೆ. ಇದರ ಲಾಂಛನ ಸಿಂಹವಾಗಿದೆ. ಮೊದಲ ನಿರ್ದೇಶಕರಾಗಿ ಜಾನ್ ಮತಾಯಿ ಅವರು ಆಯ್ಕೆಯಾಗಿದ್ದರು. ನೆಕ್ಸ್ಟ್, ಮೊದಲ ಮಹಿಳಾ ನಿರ್ದೇಶಕಿ ಯಾರಾಗಿದ್ದರು? ಅರುಂಧತಿ ಭಟ್ಟಾಚಾರ್ಯ. ನೆಕ್ಸ್ಟ್, ಇದು RBIನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ಆಗಿದೆ. RBI ಅಂಡರ್ ಕೆಲಸ ಮಾಡುವಂತಹ ಬ್ಯಾಂಕ್ SBI ಆಗಿದೆ. ಮೊದಲ ನಿರ್ದೇಶಕ ಅಂತಂದರೆ ಜಾನ್ ಮತಾಯಿ, ನಿರ್ದೇಶಕಿ ಅಂತಂದರೆ ಅರುಂಧತಿ ಭಟ್ಟಾಚಾರ್ಯ, ಲಾಂಛನ ಸಿಂಹ, ಕೇಂದ್ರ ಕಚೇರಿ ಮುಂಬೈ, ರಾಷ್ಟ್ರೀಕರಣ ಆಗಿದ್ದು 1956 ಜುಲೈ 1ರಂದು. ಇದರ ಹಿಂದಿನ ಹೆಸರು ಏನಾಗಿತ್ತು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು. ನೆಕ್ಸ್ಟ್, ಇದ್ರ ಬಗ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತಂದರೆ SBIನ ಈಗಿನ ನಿರ್ದೇಶಕರು ಯಾರು? ನೆಕ್ಸ್ಟ್, SBI ಯಾವಾಗ ರಾಷ್ಟ್ರೀಕರಣಗೊಂಡಿತ್ತು? ಇವೆಲ್ಲ ಕ್ವಶನ್ಸ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ಸ್ ಆಗಿದ್ದಾವೆ. ಒಂದು ಬಾರಿ ಚೆನ್ನಾಗಿ ನೋಡಿ, ಎಕ್ಸಾಮ್ ಬರೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್, ಸೆಕೆಂಡ್ ಬ್ಯಾಂಕ್ ಅಂತಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಈ ಬ್ಯಾಂಕ್ ಯಾವ ಮಾದರಿಯಲ್ಲಿ ಅಂದರೆ ಸಾರ್ವಜನಿಕ ಕಂಪನಿಯಾಗಿದೆ. ಸ್ಥಾಪನೆ ಆಗಿರೋದು 1894. ರಾಷ್ಟ್ರೀಕೃತವಾಗಿದ್ದು ಜುಲೈ 19, 1969. ಓಕೆ, ರಾಷ್ಟ್ರೀಕರಣವಾಗಿದ್ದು ಜುಲೈ 19, 1969ರಂದು ರಾಷ್ಟ್ರೀಕರಣ ಆಗಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894ರಲ್ಲಿ ಸ್ಥಾಪನೆ ಆಯಿತು. ಇದು ಸಾರ್ವಜನಿಕ ಕಂಪನಿಯ ಬ್ಯಾಂಕ್ ಆಗಿದೆ. ನೆಕ್ಸ್ಟ್, ಇದರ ಕೇಂದ್ರ ಕಚೇರಿ ನ್ಯೂ ದೆಹಲಿಯಲ್ಲಿದೆ. ಇದರ ಸ್ವರೂಪ ಅಂತಂದರೆ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಅಂತಂದರೆ ಸಾಲ, ಕ್ರೆಡಿಟ್ ಕಾರ್ಡ್, ಗ್ರಾಹಕ ಬ್ಯಾಂಕಿಂಗ್, ಬಂಡವಾಳ ಹೂಡಿಕೆ, ವಾಣಿಜ್ಯ ಬ್ಯಾಂಕಿಂಗ್, ಖಾಸಗಿ ಬ್ಯಾಂಕಿಂಗ್. ನೆಕ್ಸ್ಟ್, ಅದೇ ರೀತಿ ಹಣಕಾಸು ಮತ್ತು ವಿಮೆ, ಸಂಪತ್ತು ನಿರ್ವಹಣೆ ಇವೆಲ್ಲವೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಸೇವೆಗಳಾಗಿವೆ. ಇದು ಸ್ಥಾಪನೆ ಆಗಿರೋದು 1894ರಲ್ಲಿ ಸ್ಥಾಪನೆ ಆಯಿತು. 1894ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಯಿತು. ನೆಕ್ಸ್ಟ್, ಬ್ಯಾಂಕ್ ಆಫ್ ಬರೋಡಾ. ಈ ಬ್ಯಾಂಕ್ ಆಫ್ ಬರೋಡಾ ಸಾರ್ವಜನಿಕ ಕಂಪನಿ ಮಾದರಿ ಬ್ಯಾಂಕ್ ಆಗಿದೆ. ಇದು ಸ್ಥಾಪನೆ ಆಗಿರೋದು 1908ರಲ್ಲಿ ಸ್ಥಾಪನೆ ಆಯಿತು. ರಾಷ್ಟ್ರೀಕರಣವಾಗಿರೋದು 1969ರಲ್ಲಿ ಜುಲೈ 19ರಂದು. 1969ರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣವಾಯಿತು ಅಂತಂದರೆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. 50 ಕೋಟಿ ಮೂಲ ಬಂಡವಾಳ ಹೊಂದಿರುವಂತಹ ಬ್ಯಾಂಕ್. ನೆಕ್ಸ್ಟ್, ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬ್ಯಾಂಕ್ಗಳು ರಾಷ್ಟ್ರೀಕರಣ ಹೊಂದಿತು ಅಂದರೆ 1969ರಲ್ಲಿ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ. ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿದ್ದರು. ಈ 1969ರಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕ್ ಆಫ್ ಬರೋಡಾ ಬರುತ್ತೆ. ರಾಷ್ಟ್ರೀಕರಣವಾಗಿರೋದು 1969 ಜುಲೈ 19ರಂದು. ನೆಕ್ಸ್ಟ್, ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ 1908ರಂದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಗುಜರಾತ್ನ ವಡೋದರಾಯಲ್ಲಿದೆ. ಇದರ ಯಾವ ಸ್ವರೂಪದ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್, ಹಣಕಾಸು ಸೇವೆಯ ಸ್ವರೂಪವಾಗಿದೆ. ಸ್ಲೋಗನ್ ಅಂತಂದರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್. ಓಕೆ, ಬ್ಯಾಂಕ್ ಆಫ್ ಬರೋಡಾದ ಸ್ಲೋಗನ್ ಯಾವುದಿದೆ ಅಂತಂದರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್. ಈ ಸೇವೆಗಳು ಅಂತಂದರೆ ಹಣಕಾಸು ಮತ್ತು ವಿಮೆ, ಗ್ರಾಹಕ ಬ್ಯಾಂಕಿಂಗ್, ಕಾರ್ಪೊರೇಟರ್ ಬ್ಯಾಂಕಿಂಗ್, ಸಂಪತ್ತು ನಿರ್ವಹಣೆ ಮಾಡುತ್ತದೆ. ನೆಕ್ಸ್ಟ್, ಇದು ಬ್ಯಾಂಕ್ ಆಫ್ ಬರೋಡಾದ ಪ್ರಮುಖವಾದ ಮಾಹಿತಿಯಾಗಿದೆ. ಸಿಂಬಲ್ ಯಾವ ಥರ ಇದೆ ಅಂತ ನೋಡಿ. ಬ್ಯಾಂಕ್ ಆಫ್ ಬರೋಡಾದು ಇದು ಬ್ಯಾಂಕ್ ಆಫ್ ಬರೋಡಾದ ಚಿಹ್ನೆ ಆಗಿದೆ. ಇಲ್ಲಿದೆ ನೋಡಿ, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚಿಹ್ನೆ ಆಗಿದೆ. ಓಕೆ, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲೋಗೋ. ನೆಕ್ಸ್ಟ್, ಇಲ್ಲಿರೋದು ಬ್ಯಾಂಕ್ ಆಫ್ ಬರೋಡಾದ ಲೋಗೋ ಆಗಿದೆ. ನೆಕ್ಸ್ಟ್ ಬರೋದು ಕೆನರಾ ಬ್ಯಾಂಕ್. ಈ ಕೆನರಾ ಬ್ಯಾಂಕನ್ನು ಸಾರ್ವಜನಿಕ ಕಂಪನಿ ಮಾದರಿ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ ಸ್ಥಾಪನೆ ಆಗಿರೋದು 1906ರಲ್ಲಿ. ಇದರದ್ದು ಸ್ಥಾಪಕರಾಗಿರೋದಂದರೆ ಸುಬ್ಬಾರಾವ್ ಪೈ ಅವರು ಕೆನರಾ ಬ್ಯಾಂಕ್ನ
ಸ್ಥಾಪನೆ ಮಾಡಿದರು. ರಾಷ್ಟ್ರೀಕೃತವಾಯಿತು ಅಂತಂದರೆ 1969ರಲ್ಲಿ ರಾಷ್ಟ್ರೀಕರಣವಾಯಿತು. ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿದೆ. ಕೆನರಾ ಬ್ಯಾಂಕ್ನ ಕೇಂದ್ರ ಕಚೇರಿ ಕರ್ನಾಟಕದ ಬೆಂಗಳೂರಲ್ಲಿದೆ. ಇದು ಯಾವ ಸ್ವರೂಪದ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುತ್ತದೆ. ಇದರ ಸ್ಲೋಗನ್ ಯಾವುದು ಅಂತಂದರೆ ಟುಗೆದರ್ ವಿ ಕ್ಯಾನ್. ಟುಗೆದರ್ ವಿ ಕ್ಯಾನ್ ಯಾವ ಬ್ಯಾಂಕಿನ ಸ್ಲೋಗನ್ ಆಗಿದೆ ಅಂತಂದರೆ ಕೆನರಾ ಬ್ಯಾಂಕ್ನ ಸ್ಲೋಗನ್ ಆಗಿದೆ. ಅದೇ ರೀತಿ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಇದು ಯಾವ ಬ್ಯಾಂಕಿನ ಸ್ಲೋಗನ್ ಆಗಿದೆ ಅಂತಂದು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಕೆನರಾ ಬ್ಯಾಂಕ್ನ ಸೇವೆಗಳು ಅಂತಂದರೆ ಬಂಡವಾಳ ಹೂಡಿಕೆ, ಕ್ರೆಡಿಟ್ ಕಾರ್ಡ್, ಖಾಸಗಿ ಬ್ಯಾಂಕಿಂಗ್, ನೆಕ್ಸ್ಟ್ ಚಿಲ್ಲರೆ ಬ್ಯಾಂಕಿಂಗ್, ಪಿಂಚಣಿ ಸೇವೆ, ಆ್ಯಸೆಟ್ ಬ್ಯಾಂಕಿಂಗ್ ಎಲ್ಲವನ್ನು ಒದಗಿಸುತ್ತದೆ. ಈ ಸೇವೆಗಳು ಕೆನರಾ ಬ್ಯಾಂಕ್ನ ಲೋಗೋ ಚಿಹ್ನೆ ಯಾವ ಥರ ಇದೆ ಅಂತಂದರೆ ಈ ಥರ ಇದೆ ನೋಡಿ. ನೆಕ್ಸ್ಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ನವೆಂಬರ್ 11, 1919ರಲ್ಲಿ ಸ್ಥಾಪನೆ ಆಯಿತು. 1919ರಲ್ಲಿ ಸ್ಥಾಪನೆ ಆದರೆ 1969ರಲ್ಲಿ ಜುಲೈ 19ರಂದು ಇದು ರಾಷ್ಟ್ರೀಕರಣವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈ ಮಹಾರಾಷ್ಟ್ರದಲ್ಲಿ. ಇದರ ಸ್ವರೂಪ ಅಂದರೆ ಹಣಕಾಸು ಸ್ವರೂಪ. ನೆಕ್ಸ್ಟ್ ಇದರ ಸ್ಲೋಗನ್ ಯಾವುದು ಅಂತಂದರೆ ಗುಡ್ ಪೀಪಲ್ ಟು ಬ್ಯಾಂಕ್ ವಿತ್ ಅಸ್. ಇದು ಯೂನಿಯನ್ ಬ್ಯಾಂಕ್ನ ಸ್ಲೋಗನ್ ಆಗಿದೆ. ನೆಕ್ಸ್ಟ್ ಈ ಯೂನಿಯನ್ ಬ್ಯಾಂಕ್ನ ಚಿಹ್ನೆ ಯಾವ ಥರ ಇದೆ ಅಂತಂದು ಚೆನ್ನಾಗಿ ನೋಡ್ಕೊಳ್ಳಿ. ಈ ಥರ ಇರುತ್ತೆ ಯೂನಿಯನ್ ಬ್ಯಾಂಕ್ನ ಚಿಹ್ನೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರೋದು 1919ರಲ್ಲಿ, ರಾಷ್ಟ್ರೀಕರಣ ಆಗಿರೋದು 1969ರಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್. ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1935ರಲ್ಲಿ ಸ್ಥಾಪನೆ ಆದರೆ 69ರಲ್ಲಿ ರಾಷ್ಟ್ರೀಕರಣಗೊಂಡು ಇದ್ರ ಮಹಾರಾಷ್ಟ್ರ ಅಂತಂದರೆ ಪುಣೆ ಮಹಾರಾಷ್ಟ್ರದಲ್ಲೇ ಇದ್ರ ಕೇಂದ್ರ ಕಚೇರಿ ಇರುತ್ತದೆ. ಇದ್ರ ಯಾವ ಸ್ವರೂಪ ಅಂದರೆ ಹಣಕಾಸು ಸೇವೆ ಸ್ವರೂಪದ ಬ್ಯಾಂಕ್ ಆಗಿದೆ. ಇದ್ರ ಸ್ಲೋಗನ್ ಏನು? ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಸ್ಲೋಗನ್ ಏನಾಗಿತ್ತು ಅಂತಂದರೆ ಒನ್ ಫ್ಯಾಮಿಲಿ ಒನ್ ಬ್ಯಾಂಕ್. ಒನ್ ಫ್ಯಾಮಿಲಿ ಒನ್ ಬ್ಯಾಂಕ್ ಯಾವ ಬ್ಯಾಂಕ್ನ ಘೋಷವಾಕ್ಯ ಅಂತಂದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಘೋಷವಾಕ್ಯವಾಗಿದೆ. ಇಂಡಿಯನ್ ಬ್ಯಾಂಕ್ ಯಾವ ಮಾದರಿಯ ಬ್ಯಾಂಕು? ಸಾರ್ವಜನಿಕ ಕಂಪನಿಯ ಬ್ಯಾಂಕ್ ಆಗಿದೆ. ಇದು ಸ್ಥಾಪನೆ ಆಗಿರೋದು ಇಂಡಿಯನ್ ಬ್ಯಾಂಕ್ ಸ್ಥಾಪನೆ ಆಗಿರೋದು 1907ರಲ್ಲಿ. ರಾಷ್ಟ್ರೀಕರಣಗೊಂಡಿದ್ದು 1969 ಜುಲೈ 19ರಂದು. ಕೇಂದ್ರ ಕಚೇರಿ ಇರುವುದು ಭಾರತದ ಚೆನ್ನೈನಲ್ಲಿ. ಸ್ಲೋಗನ್ ಅಂತಂದರೆ ಯುವರ್ ಟೆಕ್ ಫ್ರೆಂಡ್ಲಿ ಬ್ಯಾಂಕ್. ಯುವರ್ ಟೆಕ್ ಫ್ರೆಂಡ್ಲಿ ಬ್ಯಾಂಕ್ ಯಾವ ಬ್ಯಾಂಕಿನ ಸ್ಲೋಗನ್ ಆಗಿದೆ ಅಂತಂದರೆ ಇಂಡಿಯನ್ ಬ್ಯಾಂಕ್ ಚಿಹ್ನೆ ಯಾವ ಥರ ಇದೆ ಅಂತಂದರೆ ಲೋಗೋ ನೋಡಿ ಈ ಥರ ಇರುತ್ತೆ ಇಂಡಿಯನ್ ಬ್ಯಾಂಕಿಂದು. ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಲೋಗೋ ಆಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಚಿಹ್ನೆ ಇದಾದರೆ ನೆಕ್ಸ್ಟ್ ಇದೇ ರೀತಿ ಇಂಡಿಯನ್ ಬ್ಯಾಂಕ್ನ ಚಿಹ್ನೆ ಈ ಥರ ಇರುತ್ತೆ. ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು 1911ರಲ್ಲಿ ಸ್ಥಾಪನೆ ಆಯಿತು. ಇದು ಸಾರ್ವಜನಿಕ ಕಂಪನಿಯಾಗಿದೆ. ಇದು 1969ರಲ್ಲಿ ರಾಷ್ಟ್ರೀಕರಣಗೊಂಡು ಇದರ ಕೇಂದ್ರ ಕಚೇರಿ ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಸ್ವರೂಪ ಅಂತಂದರೆ ಹಣಕಾಸು ಸೇವೆ, ಅದೇ ಎಲ್ಲ ಬ್ಯಾಂಕ್ಗಳು ಮಾಡ್ತಾರೆ ಅಂಥ ಕಾರ್ಯಗಳನ್ನು ಮಾಡುತ್ತವೆ. ಹಣಕಾಸು ಸೇವೆ, ವಾಣಿಜ್ಯ ಬ್ಯಾಂಕಿಂಗ್ ಎಲ್ಲ ಮಾಡುತ್ತೆ. ನೆಕ್ಸ್ಟ್ ಇದರ ಸಿಂಬಲ್ ಯಾವ ಥರ ಇದೆ ಅಂತಂದರೆ ಇಲ್ಲಿದೆ ನೋಡಿ. ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋ ಆಗಿದೆ. ನೆಕ್ಸ್ಟ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಇದು ಸ್ಥಾಪನೆ ಆಗಿರೋದು 1937. 1937ರಲ್ಲಿ ಯಾವ ಬ್ಯಾಂಕ್ ಸ್ಥಾಪನೆ ಆಯಿತು ಅಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಇದು ಈ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಸ್ಥಾಪಕರಂತಂದರೆ ಎಂ ಚಿದಂಬರ ಚೆಟ್ಟಯ್ಯರ್ ಅವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಸ್ಥಾಪಕರಾಗಿದ್ದಾರೆ. ರಾಷ್ಟ್ರೀಕೃತಗೊಂಡಿದ್ದು ಯಾವಾಗ ಅಂದರೆ ಜುಲೈ 1969 ರಾಷ್ಟ್ರೀಕರಣಗೊಂಡಿದ್ದು. ಕೇಂದ್ರ ಕಚೇರಿ ಇರೋದು ಚೆನ್ನೈನ ತಮಿಳುನಾಡಿನಲ್ಲಿ. ಇದರ ಕೇಂದ್ರ ಕಚೇರಿ ಇದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೇಂದ್ರ ಕಚೇರಿ ಇರೋದು ಚೆನ್ನೈ ತಮಿಳುನಾಡಿನಲ್ಲಿದೆ. ನೆಕ್ಸ್ಟ್ ಈ ಬ್ಯಾಂಕಿನ ಸಿಂಬಲ್ ಅಥವಾ ಲೋಗೋ ಯಾವ ಥರ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ. ಇದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಚಿಹ್ನೆ ಆಗಿದೆ. ನೆಕ್ಸ್ಟ್ ಯುಕೋ ಬ್ಯಾಂಕ್ ಇದು ಸಾರ್ವಜನಿಕ ಬ್ಯಾಂಕ್ ಆಗಿದೆ. ಇದು ಜನವರಿ 1943ರಲ್ಲಿ ಸ್ಥಾಪನೆ ಆಯಿತು. ರಾಷ್ಟ್ರೀಕರಣಗೊಂಡಿದ್ದು 1969ರಲ್ಲಿ. 1969ರಲ್ಲಿ ರಾಷ್ಟ್ರೀಕರಣಗೊಂಡಿದ್ದು. ಯಾವಾಗ ಸ್ಥಾಪನೆ ಆಯಿತು ಅಂದರೆ ಯುಕೋ ಬ್ಯಾಂಕ್ 1943ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕೇಂದ್ರ ಕಚೇರಿ ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿದೆ. ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿರುವಂತಹ ಬ್ಯಾಂಕ್ ಯಾವುದು ಅಂದರೆ ಕೇಂದ್ರ ಕಚೇರಿ ಹೊಂದಿರುವಂತಹ ಬ್ಯಾಂಕ್ ಯುಕೋ ಬ್ಯಾಂಕ್ ಆಗಿದೆ. ಇದರ ನೆಕ್ಸ್ಟ್ ಸ್ವರೂಪಗಳು ಬ್ಯಾಂಕಿಂಗ್, ಹಣಕಾಸು ಸೇವೆ, ಗ್ರಾಹಕ ಬ್ಯಾಂಕಿಂಗ್,
ಕಾರ್ಪೊರೇಟರ್ ಬ್ಯಾಂಕಿಂಗು, ನೆಕ್ಸ್ಟ್ ಹಣಕಾಸು ವಿಮೆ, ಬಂಡವಾಳ ಹೂಡಿಕೆ, ನೆಕ್ಸ್ಟ್ ಬ್ಯಾಂಕಿಂಗ್, ಖಾಸಗಿ ಬ್ಯಾಂಕಿಂಗ್, ಸಂಪತ್ತು ನಿರ್ವಹಣೆ ಇವೆಲ್ಲವೂ ಯುಕೋ ಬ್ಯಾಂಕ್ನ ಪ್ರಮುಖ ಸೇವೆಗಳಾಗಿದ್ದಾವೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕ್ ಆಫ್ ಇಂಡಿಯಾ 1906ರಲ್ಲಿ ಸ್ಥಾಪನೆ ಆಯಿತು. ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1906ರಲ್ಲಿ ಸ್ಥಾಪನೆ ಆಯಿತು. ಈ ರಾಷ್ಟ್ರೀಕರಣವಾಗಿರೋದು 1969ರಲ್ಲಿ ರಾಷ್ಟ್ರೀಕರಣವಾಯಿತು. ನೋಡಿ, ಈ ಬ್ಯಾಂಕ್ಗಳು ಯಾವಾಗ ರಾಷ್ಟ್ರೀಕರಣ ಆಯಿತು. ಬ್ಯಾಂಕ್ ಆಫ್ ಇಂಡಿಯಾ 1969ರಲ್ಲಿ, ಯುಕೋ ಬ್ಯಾಂಕ್ ಇದನ್ನು 1969ರಲ್ಲಿ ರಾಷ್ಟ್ರೀಕರಣ ಆಯಿತು. ಇದು ಕೇಂದ್ರ ಕಚೇರಿ ಮುಂಬೈಯಲ್ಲಿ ಇರುತ್ತದೆ. ಬ್ಯಾಂಕ್ ಆಫ್ ಇಂಡಿಯಾ ಅದು ಕೇಂದ್ರ ಕಚೇರಿಯಲ್ಲಿ ಇರುತ್ತದೆ ಅಂದರೆ ಮುಂಬೈಯಲ್ಲಿ ಇರುತ್ತದೆ. ಸ್ವರೂಪಗಳಂದರೆ ಹಣಕಾಸಿನ ಸೇವೆಗಳಾಗಿವೆ. ಸೇವೆಗಳಂತಂದರೆ ಚಿಲ್ಲರೆ ಬ್ಯಾಂಕಿಂಗ್, ಖಾಸಗಿ ಬ್ಯಾಂಕಿಂಗ್ಸ್ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್, ಕ್ರೆಡಿಟ್ ಕಾರ್ಡ್ ಇವೆಲ್ಲವೂ ಬ್ಯಾಂಕ್ ಆಫ್ ಇಂಡಿಯಾದ ಸೇವೆಗಳಾಗಿದೆ. ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋ ಯಾವ ಥರ ಇರುತ್ತೆ ಅಂದರೆ ಈ ಥರ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋ ಇರುತ್ತೆ. ನೆಕ್ಸ್ಟ್ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ಗಳು. ಈ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ಗಳು ಯಾವ ಮಾದರಿಯ ಬ್ಯಾಂಕ್ ಆಗಿದೆ ಅಂದರೆ ಸಾರ್ವಜನಿಕ ಬ್ಯಾಂಕ್ ಆಗಿದೆ. ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಇದು ಸ್ಥಾಪನೆ ಆಗಿರೋದು 1908ರಲ್ಲಿ ಸ್ಥಾಪನೆ ಆಯಿತು. ರಾಷ್ಟ್ರೀಕರಣ 1980. ಈ 1980ರಲ್ಲಿ ಎರಡನೇ ಬಾರಿಗೆ ಈ ಮಾದರಿಯ ಬ್ಯಾಂಕ್ ಅಂದರೆ ಸಾರ್ವಜನಿಕ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ ಸ್ಥಾಪನೆ ಆಗಿರೋದು 1908. ಅದೇ ರಾಷ್ಟ್ರೀಕರಣವಾಗಿರೋದು 1980ರಲ್ಲಿ. ಈ 80ರಲ್ಲಿ ಎರಡನೇ ಬಾರಿ ನೋಟುಗಳು 1980ರಲ್ಲಿ ಎರಡನೇ ಬಾರಿಗೆ ಬ್ಯಾಂಕ್ಗಳು ರಾಷ್ಟ್ರೀಕರಣ ಹೊಂದಿರುವಂಥ ಸಮಯದಲ್ಲಿ ಆಗಿರುವಂತಹ ಬ್ಯಾಂಕ್ಗಳಲ್ಲಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ಗಳಾಗಿದ್ದಾವೆ. ಇದರ ಕೇಂದ್ರ ಕಚೇರಿ ಮುಂಬೈ ಮತ್ತು ದೆಹಲಿಯಲ್ಲಿದೆ. ಈ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಮುಂಬೈ ಮತ್ತು ದೆಹಲಿಯಲ್ಲಿದೆ. ಇದು ಯಾವ ಸ್ವರೂಪದ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್, ವಿಮೆ, ನೆಕ್ಸ್ಟ್ ಬಂಡವಾಳ ಮಾರುಕಟ್ಟೆ, ಸಂಬಂಧಿತ ಉದ್ಯಮಗಳಾಗಿವೆ. ಇವು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನ ಸ್ವರೂಪವಾಗಿದೆ. ಈ ಬ್ಯಾಂಕು ನಾವು ಇಷ್ಟರ ಹೊತ್ತಿಗೆ 12 ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಗ್ಗೆ ತಿಳಿದುಕೊಂಡಿವೆ. 12 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸ್ಥಾಪನೆಯಾಗಿರೋದು ಯಾವಾಗ, ನೆಕ್ಸ್ಟ್ ಅವುಗಳ ಕಾರ್ಯಗಳನ್ನು, ನೆಕ್ಸ್ಟ್ ಅವು ರಾಷ್ಟ್ರೀಕರಣವಾಗಿರೋದು ಯಾವಾಗ ಅಂತ ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟಿಂಗ್ ವಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಥ್ಯಾಂಕ್ಸ್ ಫಾರ್ ಆಲ್.